ರಾಜ್ಯಕ್ಕೆ ಬಂದಿದ್ದು ಅಮಿತ್ ಶಾ ಫುಲ್ ಬ್ಯುಸಿ. ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತವೆ, ಸಮಾವೇಶಗಳು ನಡೀತವೆ. ಬೆಂಗಳೂರಲ್ಲೊಂದು ಸಮಾವೇಶ, ಚನ್ನಪಟ್ಟಣದಲ್ಲೊಂದು ಸಮಾವೇಶ. ಚುನಾವಣಾ ಪ್ರಚಾರವನ್ನು ಅಮಿತ್ ಶಾ ಈ ರೀತಿ ಶುರು ಮಾಡಿದ್ದಾರೆ. ಬೆಳಗ್ಗೆ 9:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಉಪಹಾರ. ಬಿಜೆಪಿ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯರ ಜೊತೆಗೆ ಅಮಿತ್ ಶಾ ಉಪಹಾರ ಸೇವನೆ ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಮಧ್ಯಾಹ್ನ 12ಕ್ಕೆ ಅರಮನೆ ಮೈದಾನದಲ್ಲಿ ಪ್ರಮುಖರ ಸಮಾವೇಶ. 5 ಕ್ಷೇತ್ರಗಳ ಶಕ್ತಿ ಕೇಂದ್ರಗಳ ಮುಖಂಡರ ಜೊತೆಗೆ ಸಮಾವೇಶವನ್ನು ಮಾಡ್ತಾರೆ. ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ ಕ್ಷೇತ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ. ಸೊ ಇಲ್ಲಿ ಸಭೆ. ನಿನ್ನೆ ಬಂದಂಥ ಅಮಿತ್ ಶಾ ಅವ್ರನ್ನ ಹೇಗೆ ಬರಮಾಡಿಕೊಂಡ್ರು ಬಿಜೆಪಿಯ ರಾಜ್ಯಾಧ್ಯಕ್ಷರು, ಆ ಫೋಟೋವನ್ನು ನಾವು ನೋಡ್ತಾ ಇದ್ದೀವಿ. ಆ ದೃಶ್ಯಾವಳಿಗಳನ್ನು. ನಿನ್ನೆ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಧ್ಯಕ್ಷರು ಬಂದು ರಿಸೀವ್ ಮಾಡ್ಕೊಂಡಿರೋಂಥ ರೀತಿ ಇದೆಲ್ಲದರ ಜೊತೆಗೆ ಏನಂದ್ರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತವೆ, ಸಮಾವೇಶಗಳಾಗ್ತವೆ. ಅರಮನೆ ಮೈದಾನದಲ್ಲಿ ಇವತ್ತು ಮಧ್ಯಾಹ್ನ ಸಮಾವೇಶ. ಸಂಜೆ 6 ಗಂಟೆಗೆ ಈ ಹಳೆ ಮೈಸೂರು ಭಾಗವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಚನ್ನಪಟ್ಟಣದಲ್ಲಿ ಸಮಾವೇಶ. ಡಿ ಕೆ ಬ್ರದರ್ಸ್ ಭದ್ರಕೋಟೆನಲ್ಲೇ ರಣಕಹಳೆ ಊದಿರೋದು. ಬರೀ 3 ಜನ ಪ್ರತಿನಿಧಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಏನೇನು ಇವತ್ತು ಡೆವಲಪ್ಮೆಂಟ್ಗಳು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾರೆ. ಇನ್ನು ಮೈಸೂರಿನಲ್ಲಿ ಸಿದ್ಧತೆಗಳು ಯಾವ ರೀತಿ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಲಿಕ್ಕೆ ದಿಲೀಪ್ ನಮ್ಮ ಜೊತೆಗಿದ್ದಾರೆ. ಇನ್ನು EVM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಚರ್ಚೆಗಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಲಿಕ್ಕೆ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಿಮ್ಮ 3 ಜನ ಜೊತೆಗೂ ಕೂಡ ನಾನು ಮಾತಾಡ್ತೀನಿ, ಹಾಗೆ ನೀವು ಸಂಪರ್ಕದಲ್ಲಿರಿ. ಡಿ ಕೆ ಬ್ರದರ್ಸ್ ಕೋಟೆಯಲ್ಲಿ ಅಮಿತ್ ಶಾ ಇವತ್ತು ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಇವತ್ತು ಅಮಿತ್ ಶಾ ರೋಡ್ ಶೋ. ಚನ್ನಪಟ್ಟಣದ ಪೇಟೆಯಿಂದ ಪೊಲೀಸ್ ಠಾಣೆಯ ಸರ್ಕಲ್ವರೆಗೆ ಸಂಜೆ 5:30ರಿಂದ ಅಮಿತ್ ಶಾ ರೋಡ್ ಶೋ ಶುರುವಾಗುತ್ತೆ. ಚನ್ನಪಟ್ಟಣದಲ್ಲಿ ಸುಮಾರು 1 ಕಿಲೋಮೀಟರ್ ರೋಡ್ ಶೋ. ರೋಡ್ ಶೋನಲ್ಲಿ BY ವಿಜೇಂದ್ರ ಭಾಗಿಯಾಗ್ತಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್, ಮಾಜಿ CM ಕುಮಾರಸ್ವಾಮಿ, ಡಾಕ್ಟರ್ ಮಂಜುನಾಥ್ ಇವರೆಲ್ಲರೂ ಕೂಡ ಇರ್ತಾರೆ. 20,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವಂತಹ ನಿರೀಕ್ಷೆ ಇದೆ. ರೋಡ್ ಶೋ ಬಳಿಕ ರಥದಲ್ಲೇ ನಿಂತುಕೊಂಡು ಅಮಿತ್ ಶಾ ಸಭಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬರೀ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾವು ನೋಡ್ತಾ ಇದ್ದೀವಿ ಯಾವ್ಯಾವ ರೀತಿ ಪ್ರಿಪರೇಷನ್ಗಳಾಗ್ತಾ ಇದೆ, ಏನು ಎತ್ತ ಅಂತ ನೋಡಿ. ನಿನ್ನೆ ಬಂದಾಗಿನಿಂದ ಇಲ್ಲಿ ತನಕ ಈಗಾಗಲೇ ಎಷ್ಟರ ಮಟ್ಟಿಗೆ ಬಿರುಸಿನ ಚಟುವಟಿಕೆಗಳು ಶುರುವಾಗಿದೆ ಅಂತಂದರೆ ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತವೆ. ಅರಮನೆ ಮೈದಾನದಲ್ಲಿ ಒಂದು ಸಮಾವೇಶ ಆಗುತ್ತೆ, ನಾಯಕರನ್ನ ಉದ್ದೇಶಿಸಿ ಮಾಡುವಂಥ ಸಮಾವೇಶ. ಅದಾದಮೇಲೆ ಸಂಜೆ ಈ ಹಳೆ ಮೈಸೂರು ಭಾಗದಲ್ಲಿ ಸಮಾವೇಶ ಆಗುವಂಥದ್ದು. ಅದರಲ್ಲೂ ಏನು ಅಂದರೆ ಡಿ ಕೆ ಬ್ರದರ್ಸ್ ಭದ್ರಕೋಟೆನಲ್ಲೇ ರಣಕಹಳೆ ಮೊಳಗುವಂಥದ್ದು. ಇವತ್ತಿನ ಕಾರ್ಯಕ್ರಮಗಳೇನೇನು, ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ, ಸೊ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಒಟ್ಟಾರೆ ಇವತ್ತಿನ ಪ್ಲಾನ್ ಏನು ಇವತ್ತು? ರಂಗನಾಥ್, ಪ್ರಮುಖವಾಗಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇವತ್ತು ಅಮಿತ್ ಶಾ ರಾಜ್ಯದಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಬಂದಿರುವಂಥ ಅಮಿತ್ ಶಾ ಅವರು ಇವತ್ತು 3 ಪ್ರಮುಖ ಕಾರ್ಯಕ್ರಮದಲ್ಲಿ ಇವತ್ತು ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಿದ್ರು. ಮೊದಲನೇದಾಗಿ ಸಮನ್ವಯ ಸಾಧಿಸಲಿಕ್ಕೆ ಒಂದು ಕಾರ್ಯಕ್ರಮ ಅಂದರೆ JDS BJP ನಾಯಕರ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಈಗಾಗಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ ಇಟ್ಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆರಂಭವಾಗುತ್ತೆ. ಇದರಲ್ಲಿ ಬಿಜೆಪಿ ಪ್ರಮುಖರ ಜೊತೆಗೆ ಈಗಾಗಲೇ ಕುಮಾರಸ್ವಾಮಿ ಆಗ್ಬೋದು ಮತ್ತೆ JDSನ ಪ್ರಮುಖ ಮುಖಂಡರು ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಈ ಮೀಟಿಂಗ್ ನ ಉದ್ದೇಶ ಅಂತಂದ್ರೆ ಒಂದು ಸಮನ್ವಯ, ಒಂದು ಸಂದೇಶವನ್ನ ಸಾರಬೇಕಾಗುತ್ತೆ. ಬಿಜೆಪಿ JDS ಎಷ್ಟರ ಮಟ್ಟಿಗೆ ಒಗ್ಗಟ್ಟಾಗಿದೆ ಅನ್ನೋದನ್ನ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಒಂದು ಸಂದೇಶವನ್ನ ನೇರವಾಗಿ ರವಾನೆ ಮಾಡಲಿಕ್ಕೆ ಅಮಿತ್ ಶಾ ಮತ್ತು ಬಿಜೆಪಿ ಮತ್ತು JDS ಮುಖಂಡರು ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಡೆಯುವಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಯಾವ್ಯಾವ ರೀತಿಯಾಗಿ ನಾವು ಒಂದಷ್ಟು ಸಮಾವೇಶಗಳನ್ನ ಮಾಡಬೇಕಾಗುತ್ತೆ, ಯಾವ್ಯಾವ ರೀತಿಯಲ್ಲಿ ರೋಡ್ ಶೋಗಳನ್ನ ಮಾಡಬೇಕಾಗುತ್ತೆ, ಕಾಂಗ್ರೆಸ್ನ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕಟ್ಟಿ ಹಾಕ್ಲಿಕ್ಕೆ ತಂತ್ರಗಾರಿಕೆಯನ್ನು ಯಾವ ರೀತಿಯಾಗಿ ಹೆಣಿಬೇಕು ಅಂತೇಳಿ ಎಲ್ಲಾ ರೀತಿಯಾದ ಸಲಹೆಯನ್ನು ಕೂಡ ಒಂದು ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರು ಪಡೆಯುತ್ತಾರೆ. ಅದೇ ರೀತಿಯಾಗಿ ಒಂದಷ್ಟು
ಸಲಹೆ ಸೂಚನೆಗಳನ್ನು ಬಿಜೆಪಿ ಮತ್ತು ಪ್ರಮುಖವಾಗಿ ಜೆಡಿಎಸ್ ನಾಯಕರಿಗೆ ಕೊಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಅಲೈನ್ಸ್ ಆಗಿರೋ ಹಿನ್ನೆಲೆಯಲ್ಲಿ ಸಮನ್ವಯ ಕೊರತೆ ಆಗಬಾರ್ದು. ಯಾವುದೇ ರೀತಿಯಾಗಿ ಮುಖಂಡರು ರಾಜ್ಯ ಮಟ್ಟದಲ್ಲಿ ಒಂದಾದ್ರೂ ಕೂಡ ತಳಮಟ್ಟದ ಕಾರ್ಯಕರ್ತರಲ್ಲಿ ಸಮನ್ವಯತೆ ಪ್ರಮುಖವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೂಡ ಕೊಡ್ತಾರೆ. ಅದಾದ ನಂತರದಲ್ಲಿ 5 ಲೋಕಸಭಾ ಕ್ಷೇತ್ರಗಳನ್ನು ಉದ್ದೇಶ ಇಟ್ಟುಕೊಂಡು ಒಂದು ಬೃಹತ್ ಸಮಾವೇಶವನ್ನು ಕೂಡ ಮಾಡ್ತಾರೆ. ಆ ಒಂದು ಸಮಾವೇಶದಲ್ಲಿ ಸ್ಪಷ್ಟ ಸಂದೇಶವನ್ನು ಕೂಡ ಅಮಿತ್ ಶಾ ಅವರು ಕೊಡ್ತಾರೆ. ಅದರಲ್ಲಿ ಇನ್ನು ಪ್ರಮುಖವಾಗಿ ಸಂಜೆ 6 ಗಂಟೆಗೆ ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ಲೋಕಸಭಾ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬೃಹತ್ ರೋಡ್ ಶೋ ಅನ್ನು ಅಮಿತ್ ಶಾ ಅವರು ಕೂಡ ಹಮ್ಮಿಕೊಂಡಿರುವಂತದ್ದು. ಬಿಜೆಪಿ ಜೆಡಿಎಸ್ ನಾಯಕರು ಈ ಒಂದು ಬೃಹತ್ ರೋಡ್ ಶೋ ಅಲ್ಲಿ ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಸಂಜೆ 6 ಗಂಟೆಗೆ ಚನ್ನಪಟ್ಟಣ ಅಂದ್ರೆ ಡಿ ಕೆ ಬ್ರದರ್ಸ್ ಅವರ ಭದ್ರಕೋಟೆಯಲ್ಲಿ ಆರಂಭವಾಗಂತ ಈ ಒಂದು ರೋಡ್ ಶೋ ಅಲ್ಲಿ ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಅಮಿತ್ ಶಾ ಅವರು ಕೂಡ ಹೊರಟಿರುವಂತದ್ದು. ಸುಮಾರು 1 ಕಿಲೋಮೀಟರ್ ಒಂದು ರೋಡ್ ಶೋ ಕೂಡ ನಡೆಯುತ್ತೆ. ಅಲ್ಲಿ ಒಂದ್ ಕಡೆ ಅಮಿತ್ ಶಾ ಅವರಾಗ್ಬೋದು, ಒಂದ್ ಕಡೆ ಕುಮಾರಸ್ವಾಮಿ ಅವರಾಗ್ಬೋದು, ಬಿಜೆಪಿಯ ಪ್ರಮುಖರಾಗ್ಬೋದು, ಮತ್ತೆ ಸಾಕಷ್ಟು ಜನ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ರಣಕಾಳೆಯನ್ನು ಚನ್ನಪಟ್ಟಣದಿಂದ ಹಳೆ ಮೈಸೂರು ಭಾಗಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಅಮಿತ್ ಶಾ ಅವರು ಕೂಡ ಹೊರಟಿರುವಂತದ್ದು. ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇದೆ. ಜೆಡಿಎಸ್ ಮತ್ತೆ ಬಿಜೆಪಿಯನ್ನು ಸೋಲಿಸಲೇಬೇಕು ಅಂತ ಶತ ಪ್ರಯತ್ನಗಳು ಕಾಂಗ್ರೆಸ್ ಮಾಡ್ತಾ ಇದೆ. ಅವೆಲ್ಲವೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗುತ್ತೆ. ಕಾರ್ಯಕರ್ತರು ಯಾವ ರೀತಿಯಾಗಿ ತಳಮಟ್ಟದಲ್ಲಿ ಒಗ್ಗಟ್ಟಾಗಬೇಕು ಆ ಒಂದು ಸಂದೇಶವನ್ನು ಕೂಡ ಕೊಡಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಇವತ್ತು ರೋಡ್ ಶೋ ಅಲ್ಲಿ ಏನು ಭಾಗಿಯಾಗ್ತಾರೆ. ಬೆಂಗಳೂರಿನಲ್ಲಿ ಇರುವಂತಹ 3 ಪ್ರಮುಖ ಕಾರ್ಯಕ್ರಮಗಳು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂತದ್ದು. ರಾಜ್ಯದಲ್ಲಿ ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಮೊದಲ ಬಾರಿಗೆ ಅಮಿತ್ ಶಾ ಅವರು ಈ ಒಂದು ಬೆಂಗಳೂರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು. ಆ ಒಂದು ಎಂಟ್ರಿಯಲ್ಲಿ ಎಲ್ಲಾ ರೀತಿಯಾದ ಒಂದು ಸಂದೇಶವನ್ನು ಕೊಡಬೇಕಾಗುತ್ತೆ. ಮತ್ತೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಡಬೇಕಾಗುತ್ತೆ, ನಾವು ತಂತ್ರಗಾರಿಕೆ ಏನೇನು ಮಾಡಬೇಕು ಅಂತೇಳಿ ಸೂಚನೆಗಳನ್ನ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅಮಿತ್ ಶಾ ಅವರು ಕೊಡುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ. ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಜೊತೆಗೆ ಬನ್ನಿ